ಒಂದು ಆರೋಪ ಇರೋದು ಅಪಘಾತ ಆದ ತಕ್ಷಣ ಕಾರು ನಿಲ್ಲಿಸಿಲ್ಲ ಅಂತ ಒಂದೇ ಒಂದು ಆರೋಪ ಇರೋದು. ಅದ್ರ ಬಗ್ಗೆ ಈಗಾಗಲೇ ಕುಟುಂಬಸ್ಥರು ಕೂಡ ಅಸಮಾಧಾನ ಹೊರ ಹಾಕಿದ್ದಾರೆ, ಈಗಾಗಲೇ ದೂರು ಕೊಟ್ಟಿದ್ದಾರೆ ಠಾಣೆಗೆ ಅಂತ. ಅದು ತಪ್ಪು ಅಂತ ನಾನು ಒಪ್ಕೊಳ್ತೀನಿ. ಯಾಕೆಂದರೆ ಅದನ್ನು ಯಾರು ಮಗು ಇತ್ತು, ಮಿಸ್ಸಸ್ ಇದ್ಲು, ರಾತ್ರಿ 11 ಗಂಟೆ 10 ಮೇಲಾಗಿದೆ, ಯಾರಾದರೂ ಗಲಾಟೆ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಬಂದಿದ್ದೀನಿ ಅಂತ ಹೇಳ್ದ. ಬಟ್ ಅದನ್ನು ನಾನು ತಪ್ಪು ಅಂತ ಒಪ್ಕೊಳ್ತೇನೆ. ಬಟ್ ಘಟನೆ ಆಗೋಗಿದೆ, ಹೇಗೆ ನಡೀತು ಅನ್ನೋದ್ರ ಬಗ್ಗೆನೂ ಹೇಳಿದ್ದೇನೆ. ನಮ್ಮ ಗಾಡಿನೇ ಹಿಟ್ ಆ್ಯಂಡ್ ರನ್ ಮಾಡಿ ಹೊಡೆದು ಬಂದಿದ್ದು ಸರಿ. ಗಾಡಿನೂ ನೋಡಿದೆವು, ರೈಟ್ ಸೈಡಲ್ಲಿ ಟೈರ್ ಮೇಲೆ ಏಟ್ ಬಿದ್ದಿದೆ, ಅವನೇ ಗಾಡಿ ಮೇಲೆ ಬಿದ್ದಿದ್ದ ಹುಡುಗ. ಇಂಥ ಸಮಯದಲ್ಲಿ ನಾವು ಇನ್ನೇನು ಹೇಳೋಕ್ಕೆ ಸಾಧ್ಯ ಇದೆ? ಒಂದು ಮಾತು, ಆ ಅಪಘಾತ ಆಗಿದ್ದು ಅಂದರೆ ಆ ವೇಳೆಯಲ್ಲಿ ನಿಮ್ಮ ಕಾರು ಹಿಂದ್ಗಡೆ ಬರ್ತಿತ್ತು ಅಂತ ಹೇಳ್ತಿದ್ರು. ಅಂದರೆ ಘಟನೆ ಆಗೋದ್ಮೇಲೆ ಬಾಡಿ ಪಾಪ ಅಲ್ಲಿ ಬಿದ್ದಂಥ ಹಳ್ಳಿಯವರು ಕೂಡ ಬಂದು ಗಾಡಿ ಇದನ್ನು ಇದು ಅವ್ರ ಹತ್ರ ಲೈಟ್ಗಳೆಲ್ಲ ಏನಿಲ್ಲ, ನಮ್ಮ ಮೊಬೈಲಲ್ಲಿ ಲೈಟ್ ಹಾಕಿ ಬಾಡಿ ನೋಡ್ತಾಯಿದ್ರು. ನಾನು ಬಂದು ನಿಲ್ಲಿಸ್ದೆ, ಮಾತಾಡಿಸ್ದೆ, ನಾನೇ ಫೋನ್ ಮಾಡಿ ಆಂಬುಲೆನ್ಸ್ ತರಿಸ್ದೆ, ಬಾಡಿನ ಆಸ್ಪತ್ರೆಗೆ ಕಳಿಸಿ ನಾನು ಬಂದೆ. ಕೊನೆಯದಾಗಿ ಈ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಈಗ ಮೃತಪಟ್ಟ ಕುಟುಂಬಸ್ಥರಿಗೆ ಏನು ಹೇಳ್ತೀರಿ, ಮತ್ತು ಇದೆಲ್ಲ ಗೊಂದಲಗಳಿಗೆ ಏನು ಹೇಳ್ತೀರಿ? ಈ ಸಾವು ಆಗಬಾರ್ದಾಗಿತ್ತು. ನಾವ್ಯಾರೂ ಕೂಡ ಸಾವನ್ನ ಆಗಲಿ ಅಂತ, ಆಕ್ಸಿಡೆಂಟ್ ಆಗಲಿ ಅಂತ ಮಾಡಿದವರಲ್ಲ, ಅದು ಆಗಿರೋದನ್ನ ಒಪ್ಪುವಂಥವ್ರಲ್ಲ. ಆದರೆ ಅವ್ರಿಗೆ ತೊಂದರೆ ಆಗಿದೆ. ಒಬ್ಬ ಕೈಗೆ ಬಂದ ಮಗ, ದುಡಿಯೋ ಮಗ ಸತ್ತಿದ್ದಾನೆ. ಅದಕ್ಕೇನು ಅವರು ಅದನ್ನು ದುಃಖವನ್ನು ಭರಿಸುವಂಥ ಧೈರ್ಯವನ್ನು ಭಗವಂತ ಅವ್ರಿಗೆ ಕೊಡಲಿ. ನಾವೇನು ಮಾಡ್ಬೋದು ಆ ಸಹಾಯ ಮಾಡೋದಕ್ಕೆ ನಾನು ಬದ್ಧಾಗಿದ್ದೇನೆ. ಏನು ಬೇರೆ ಜಾಗ ಅಲ್ಲ, ಬೇರೆ ವ್ಯಕ್ತಿಗಳಲ್ಲ, ನನ್ನ ಜನ, ನನ್ನ ಕ್ಷೇತ್ರದ ಜನ, ಗೊತ್ತಿರೋರು, ಅವ್ರ ಹತ್ರ ಮಾತನಾಡ್ತಾರೆ. ಬಟ್ ಇವತ್ತು ಮಾತಾಡೋಕ್ಕೆ ಸಮಂಜಸವಲ್ಲ ಅಂತ ನಾನು ಅರಿವು. TV9 ಜೊತೆ ಮಾತಾಡೋಕ್ಕೆ ಧನ್ಯವಾದ ಸರ್. ಇದಿಷ್ಟು ಮಾಜಿ ಸಚಿವರಾದಂತಹ HM ರೇವಣ್ಣ ಅವರು ಆಡಿದ ಮತ್ತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು. ಒಂದು ಆರೋಪ ಇರೋದು ಅಪಘಾತ ಆದ ತಕ್ಷಣ ಕಾರು ನಿಲ್ಲಿಸಿಲ್ಲ ಅಂತ ಒಂದೇ ಒಂದು ಆರೋಪ ಇರೋದು. ಅದ್ರ ಬಗ್ಗೆ ಈಗಾಗಲೇ ಕುಟುಂಬಸ್ಥರು ಕೂಡ ಅಸಮಾಧಾನ ಹೊರ ಹಾಕಿದ್ದಾರೆ, ಈಗಾಗಲೇ ದೂರು ಕೊಟ್ಟಿದ್ದಾರೆ ಠಾಣೆಗೆ ಅಂತ. ಅದು ತಪ್ಪು ಅಂತ ನಾನು ಒಪ್ಕೊಳ್ತೀನಿ. ಯಾಕೆಂದರೆ ಅದನ್ನು ಯಾರು ಮಗು ಇತ್ತು, ಮಿಸ್ಸಸ್ ಇದ್ಲು, ರಾತ್ರಿ 11 ಗಂಟೆ 10 ಮೇಲಾಗಿದೆ, ಯಾರಾದರೂ ಗಲಾಟೆ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಬಂದಿದ್ದೀನಿ ಅಂತ ಹೇಳ್ದ. ಬಟ್ ಅದನ್ನು ನಾನು ತಪ್ಪು ಅಂತ ಒಪ್ಕೊಳ್ತೇನೆ. ಬಟ್ ಘಟನೆ ಆಗೋಗಿದೆ, ಹೇಗೆ ನಡೀತು ಅನ್ನೋದ್ರ ಬಗ್ಗೆನೂ ಹೇಳಿದ್ದೇನೆ. ನಮ್ಮ ಗಾಡಿನೇ ಹಿಟ್ ಆ್ಯಂಡ್ ರನ್ ಮಾಡಿ ಹೊಡೆದು ಬಂದಿದ್ದು ಸರಿ. ಗಾಡಿನೂ ನೋಡಿದೆವು, ರೈಟ್ ಸೈಡಲ್ಲಿ ಟೈರ್ ಮೇಲೆ ಏಟ್ ಬಿದ್ದಿದೆ, ಅವನೇ ಗಾಡಿ ಮೇಲೆ ಬಿದ್ದಿದ್ದ ಹುಡುಗ. ಇಂಥ ಸಮಯದಲ್ಲಿ ನಾವು ಇನ್ನೇನು ಹೇಳೋಕ್ಕೆ ಸಾಧ್ಯ ಇದೆ? ಒಂದು ಮಾತು, ಆ ಅಪಘಾತ ಆಗಿದ್ದು ಅಂದರೆ ಆ ವೇಳೆಯಲ್ಲಿ ನಿಮ್ಮ ಕಾರು ಹಿಂದ್ಗಡೆ ಬರ್ತಿತ್ತು ಅಂತ ಹೇಳ್ತಿದ್ರು. ಅಂದರೆ ಘಟನೆ ಆಗೋದ್ಮೇಲೆ ಬಾಡಿ ಪಾಪ ಅಲ್ಲಿ ಬಿದ್ದಂಥ ಹಳ್ಳಿಯವರು ಕೂಡ ಬಂದು ಗಾಡಿ ಇದನ್ನು ಇದು ಅವ್ರ ಹತ್ರ ಲೈಟ್ಗಳೆಲ್ಲ ಏನಿಲ್ಲ, ನಮ್ಮ ಮೊಬೈಲಲ್ಲಿ ಲೈಟ್ ಹಾಕಿ ಬಾಡಿ ನೋಡ್ತಾಯಿದ್ರು. ನಾನು ಬಂದು ನಿಲ್ಲಿಸ್ದೆ, ಮಾತಾಡಿಸ್ದೆ, ನಾನೇ ಫೋನ್ ಮಾಡಿ ಆಂಬುಲೆನ್ಸ್ ತರಿಸ್ದೆ, ಬಾಡಿನ ಆಸ್ಪತ್ರೆಗೆ ಕಳಿಸಿ ನಾನು ಬಂದೆ. ಕೊನೆಯದಾಗಿ ಈ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಈಗ ಮೃತಪಟ್ಟ ಕುಟುಂಬಸ್ಥರಿಗೆ ಏನು ಹೇಳ್ತೀರಿ, ಮತ್ತು ಇದೆಲ್ಲ ಗೊಂದಲಗಳಿಗೆ ಏನು ಹೇಳ್ತೀರಿ? ಈ ಸಾವು ಆಗಬಾರ್ದಾಗಿತ್ತು. ನಾವ್ಯಾರೂ ಕೂಡ ಸಾವನ್ನ ಆಗಲಿ ಅಂತ, ಆಕ್ಸಿಡೆಂಟ್ ಆಗಲಿ ಅಂತ ಮಾಡಿದವರಲ್ಲ, ಅದು ಆಗಿರೋದನ್ನ ಒಪ್ಪುವಂಥವ್ರಲ್ಲ. ಆದರೆ ಅವ್ರಿಗೆ ತೊಂದರೆ ಆಗಿದೆ. ಒಬ್ಬ ಕೈಗೆ ಬಂದ ಮಗ, ದುಡಿಯೋ ಮಗ ಸತ್ತಿದ್ದಾನೆ. ಅದಕ್ಕೇನು ಅವರು ಅದನ್ನು ದುಃಖವನ್ನು ಭರಿಸುವಂಥ ಧೈರ್ಯವನ್ನು ಭಗವಂತ ಅವ್ರಿಗೆ ಕೊಡಲಿ. ನಾವೇನು ಮಾಡ್ಬೋದು ಆ ಸಹಾಯ ಮಾಡೋದಕ್ಕೆ ನಾನು ಬದ್ಧಾಗಿದ್ದೇನೆ. ಏನು ಬೇರೆ ಜಾಗ ಅಲ್ಲ, ಬೇರೆ ವ್ಯಕ್ತಿಗಳಲ್ಲ, ನನ್ನ ಜನ, ನನ್ನ ಕ್ಷೇತ್ರದ ಜನ, ಗೊತ್ತಿರೋರು, ಅವ್ರ ಹತ್ರ ಮಾತನಾಡ್ತಾರೆ. ಬಟ್ ಇವತ್ತು ಮಾತಾಡೋಕ್ಕೆ ಸಮಂಜಸವಲ್ಲ ಅಂತ ನಾನು ಅರಿವು. TV9 ಜೊತೆ ಮಾತಾಡೋಕ್ಕೆ ಧನ್ಯವಾದ ಸರ್. ಇದಿಷ್ಟು ಮಾಜಿ ಸಚಿವರಾದಂತಹ HM ರೇವಣ್ಣ ಅವರು ಆಡಿದ ಮತ್ತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.